ದೇವತೆಗಳು ಮನುಷ್ಯರು ಭಕ್ತಿಯಿಂದ ದೇವದೇವನಾದ ಮಹಾಬಲೇಶ್ವರನ್ನು ಪೂಜಿಸಿ ತಮ್ಮ ತಮ್ಮ ಮನೋರಥಗಳನ್ನು ಪಡೆದಿದ್ದಾರೆ. ಹಾಗಾದರೆ ಯಾವುದಪ್ಪ ಈ ಕ್ಷೇತ್ರ? ಇಕ್ಷ್ವಾಕು ವಂಶದಲ್ಲಿ ಜನಿಸಿರುವಂತಹ ಒಬ್ಬ ರಾಜಶ್ರೇಷ್ಠನಾದ ರಾಯರು ಅಂತ ಒಬ್ಬ ರಾಜನಿರ್ತಾನೆ. ಆ ರಾಜನು ತುಂಬ ದಯಾಳು, ಪರಾಕ್ರಮಿ, ಹಾಗೆ ಆ ರಾಜ್ಯವನ್ನು ಹಾಗೆ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರ್ತಾನೆ. ಆ ರಾಜ್ಯವನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಇರ್ತಾನೆ. ಆ ರಾಜನು ಒಂದು ದಿವಸ ಬೇಟೆ ಆಡಬೇಕು ಅಂತ ಹೇಳಿ ಕಾಡಿಗೆ ಅವನ ಸೈನ್ಯದೊಂದಿಗೆ ಹೊರಡ್ತಾನೆ. ಆ ಕಾಡಲ್ಲಿ ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳನ್ನು ಬೇಟೆ ಆಡುತ್ತಾ ಅಲ್ಲಿ ಒಂದು ವಾಸಸ್ಥಾನವನ್ನು ಮಾಡಿಕೊಂಡು ಅಲ್ಲೇ ಉಳಿತಾನೆ. ಹೀಗೆ ಬೇಟೆ ಆಡಬೇಕಾದಾಗ ಒಂದು ದಿವಸ ಏನಾಗುತ್ತೆ, ಒಬ್ಬ ರಾಕ್ಷಸನು ಅವನ ಬೆನ್ನತ್ತಿ ಬರ್ತಾನೆ. ಆಗ ಪರಾಕ್ರಮಿಯಾದ ರಾಜನು ಏನು ಮಾಡ್ತಾನೆ, ಒಂದೇ ಬಾಣದಲ್ಲಿ ಆ ರಾಕ್ಷಸನನ್ನು ಕೊಂದು ಬಿಡ್ತಾನೆ. ಆ ರಾಕ್ಷಸನು ದಪ್ಪಂತ ಕೆಳಗೆ ಬಿದ್ದು ಸತ್ತು ಹೋಗ್ತಾನೆ. ಅಲ್ಲೇ ಇದ್ದ ಆ ರಾಕ್ಷಸನ ಅಣ್ಣ ಇದೆಲ್ಲವನ್ನು ನೋಡ್ತಾ ಇರ್ತಾನೆ. ಅಲ್ಲಿಯೇ ಆ ರಾಕ್ಷಸನ ಅಣ್ಣನು ಇವೆಲ್ಲವನ್ನು ನೋಡುತ್ತಿರುತ್ತಾನೆ. ಆಗ ಆ ರಾಕ್ಷಸನು ಒಂದು ಉಪಾಯವನ್ನು ಮಾಡಿ ಮಾರು ವೇಷದಲ್ಲಿ, ಅಂದರೆ ಮನುಷ್ಯನ ವೇಷದಲ್ಲಿ ಆ ರಾಜನ ಬಳಿಗೆ ಹೋಗುತ್ತಾನೆ. ಆ ರಾಜನ ಬಳಿಗೆ ಹೋಗಿ ಹೇಳ್ತಾನೆ,